ಹಲೋ ಗೈಸ್, ವೆಲ್ಕಮ್ ಟು ಕಥೆಯಲ್ಲಿ ಕತೆ. ಸತ್ಯವಂತ, ಕಟ್ಟೆಗೆಯುವ ಮತ್ತು ಜಲದೇವತೆ. ಒಂದು ಸುಂದರವಾದ ಹಳ್ಳಿಯಲ್ಲಿ ರಾಮಣ್ಣ ಎಂಬ ಬಡ ಕಟ್ಟಿಗೆಯನಿದ್ದ. ಪ್ರತಿದಿನ ಕಾಡಿ ಹೋಗಿ ಮರದ ಹೊನ್ನಗಿಂದ ಗೊಂಬೆಗಳನ್ನು ಕಡಿದು ಅದನ್ನು ಮಾರಾಟ ಮಾಡಿ ಬಂದ ಹಣದಿಂದ ತನ್ನ ಕುಟುಂಬದವರನ್ನು ಸಾಕುತ್ತಿದ್ದ. ಬಡವನಾದರೂ ಆತ ತುಂಬ ನೇರ ನಡೆಯುವ ಸತ್ಯವಂತ ಹಾಗೂ ಸಮೃದ್ಧವಾಗಿದ್ದ. ಆ ದಿನವೂ ರಾಮಣ್ಣ ಕಾಡಿಗೆ ಹೋಗಿ ನದಿಯ ದಂಡೆಯ ಮೇಲಿದ್ದ ದೊಡ್ಡ ಮರವೊಂದನ್ನು ಹತ್ತಿ ಕಟ್ಟಿಗೆ ಕಡಿಯುತ್ತಿದ್ದ. ಕೆಲಸದ ನಡುವೆ ಕೈ ಜಾರಿ ಅವನ ಕಬ್ಬಿಣದ ಕೊಡಲಿ ನದಿಯ ಆಳವಾದ ನೀರಿಗೆ ಬಿದ್ದು ಹೋಯಿತು. ಕಟ್ಟಿಗೆಯು ಮರದಿಂದ ಕೆಳಗಿಳಿದು ನೀರನ್ನು ನೋಡಿದ. ನದಿ ತುಂಬ ಆಳವಾಗಿತ್ತು. ಅವನಿಗೆ ಈಜಲು ಬರುತ್ತಿರಲಿಲ್ಲ. ಅಯ್ಯೋ, ನನ್ನ ಜೀವನೋಪಾಯವಾಯಿತಲ್ಲ, ಇದೇ ಒಂದೇ ಕೊಡಲಿ ನೀರು ಪಾಲಾಯಿತಲ್ಲ, ಈಗ ಕುಟುಂಬವನ್ನು ಹೇಗೆ ಸಾಕುವುದು ಎಂದು ಚಿಂತಿಸುತ್ತಾ ನದಿ ದಂಡೆಯ ಮೇಲೆ ಕುಳಿತು ಕಣ್ಣೀರಾರಂಭಿಸಿದ. ಅವನ ನಿಷ್ಕಲ್ಮಶ ಸಂಕಟವನ್ನು ಕಂಡ ಜಲದೇವತೆ ನದಿಯ ಪ್ರತ್ಯಕ್ಷಳಾದಳು. ಯಾಕೆ ಅಳುತ್ತಿದ್ದೀಯಾ ಮಗನೇ ಎಂದು ಪ್ರೀತಿಯಿಂದ ಕೇಳಿದಳು. ರಾಮಣ್ಣ ನನ್ನ ಕೊಡಲಿ ನೀರಿಗೆ ಬಿದ್ದ ವಿಷಯವನ್ನು ತಿಳಿಸಿದ ಜಲದೇವತೆಗೆ ಮರುಗಿ, ನನ್ನ ನದಿಯೊಳಗಿನ ನಿನ್ನ ಕೊಡಲಿಯನ್ನು ಹುಡುಕಿ ತರುತ್ತೇನೆ ಎಂದು ಹೇಳಿ ನೀರಿಗೆ ಧುಮುಕಿದಳು. ಸ್ವಲ್ಪ ಸಮಯದ ನಂತರ ಜಲದೇವತೆ ಮಿಂಚುವ ಬಂಗಾರದ ಕೊಡಲಿಯನ್ನು ಹಿಡಿದು ಹೊರಬಂದಳು. ಇಗೋ ನಿನ್ನ ಕೊಡಲಿ, ತೆಗೆದುಕೋ. ರಾಮಣ್ಣ, ಅದು ನನ್ನ ಕೊಡಲಿಯಲ್ಲ, ಬಂಗಾರದ ಕೊಡಲಿ ನನ್ನ ಬಳಿ ಇಲ್ಲಿಂದ ಬರಬೇಕು ಎಂದು ವಿನಮ್ರವಾಗಿ ಹೇಳಿದನು. ಜಲದೇವತೆ ಮತ್ತೆ ನೀರಿಗೆ ಧುಮುಕಿ ಆ ಬೋಳೆಯಲ್ಲಿರುವ ಬೆಳ್ಳಿಯ ಕೊಡಲಿಯನ್ನು ತಂದಳು. ರಾಮನ ತಲೆ ಬಾಗಿ, ದೇವಿಯೇ, ಇದು ನಿನ್ನದಲ್ಲ, ನನ್ನದು, ಹಳೆಯ ಕಬ್ಬಿಣದ ಕೊಡಲಿ ಎಂದ. ಮೂರನೇ ಬಾರಿ ಜಲದೇವತೆ ನದಿಯೊಳಗಿಂದ ಹಳೆಯ ಕಬ್ಬಿಣದ ಕೊಡಲಿಯನ್ನು ಹೊರತೆಗೆದಳು. ಅದನ್ನು ಕಂಡ ತಕ್ಷಣ ರಾಮಣ್ಣನ ಮುಖದಲ್ಲಿ ಸಂತೋಷ ಅರಳಿತು. ಆಹಾ ಆಹಾ, ಇದೇ ನನ್ನ ಕೊಡಲಿ ತಾಯಿಯೇ. ರಾಮಣ್ಣ ಅಪಾರದಿಂದ ಸತ್ಯದೇವತೆಯ ಮತ್ತು ದುರಾಸೆಯಲ್ಲಿದ್ದ ಗುಣವನ್ನು ಕಂಡು ಜಲದೇವತೆ ಅಪಾರ ಸಂತೋಷವಾಯಿತು. ನಿನ್ನ ಪ್ರಾಣಕ್ಕಿಂತ ನನಗೆ ತುಂಬ ಮೆಚ್ಚುವಾಗಿತ್ತು. ಈ ಕಬ್ಬಿಣದ ಕೊಡಲಿ ಜೊತೆಗೆ ಆ ಬಂಗಾರ ಮತ್ತು ಬೆಳ್ಳಿಯ ಕೊಡಲಿಗಳನ್ನು ನಿನಗೆ ಕೊಡುಗೆಯಾಗಿ ನೀಡುತ್ತಿದ್ದೇನೆ ಎಂದು ಆಶೀರ್ವದಿಸಿ ಕಣ್ಣೀರವಾದಳು. ಕಥೆಯ ನೀತಿ ಎಂದರೆ, ಪ್ರಾಮಾಣಿಕತೆ ಮತ್ತು ಸತ್ಯವಾದಂತೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ತಾತ್ಕಾಲಿಕ ಲಾಭಕ್ಕಾಗಿ ದುರಾಸೆ ಪಡೆದ ನೇರ ಹಾದಿಯಲ್ಲಿ ಸಾಗಿದರೆ ಕೊನೆಗೆ ಒಳ್ಳೆಯ ಫಲವೇ ಸಿಗುತ್ತದೆ. ಧನ್ಯವಾದಗಳು.